ನಮಸ್ಕಾರ ಪ್ರಿಯ ಸ್ನೇಹಿತರೆ, ಬನ್ನಿ ನಾವು ಇವತ್ತು ಸೆಂಟೆನ್ಸ್ ಗಳನ್ನ ನೋಡ್ತಾ ಹೋಗೋಣ. ಬನ್ನಿ ಸರಳವಾಗಿ. ಮೊದಲನೇದಾಗಿ ನಾವು ಕನ್ನಡ ನೋಡೋಣ, ನಂತರದಲ್ಲಿ ಇಂಗ್ಲಿಷ್ ಅನ್ನ ನೋಡೋಣ. ಇಂಗ್ಲಿಷ್ ನಲ್ಲಿ ಯಾವ ರೀತಿ ಅಂತೀವಿ ಅಂತ. ಮೊದಲನೇದಾಗಿ ಬಾಗಿಲು ತಟ್ಟು, ಬಾಗಿಲು ಒಡಿ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ, ಅಥವಾ ಬಾಗಿಲನ್ನ ಬಾರಿಸು ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ನಾಕ್ ದ ಡೋರ್ ಅಂತ ಕರೀತಾರೆ. ನಾಕ್ ದ ಡೋರ್, ಬಾಗಿಲನ್ನು ತಟ್ಟು. ಬಾಗಿಲನ್ನು ನೋಡೋದಕ್ಕೆ ನಾಕಿಂಗ್ ಅಂತ ಕರಿತೀವಿ, ಅಥವಾ ನಾಕ್ ಅಂತ ಕರಿತೀವಿ. ಓಕೆ, ಇಂಗ್ಲಿಷ್ ಅಲ್ಲಿ ನಾಕ್, ತಟ್ಟುವುದು, ಬಾಗಿಲನ್ನು ಒಡೆಯುವುದು ಅಂತ ಅರ್ಥ. ಓಕೆ, ಕೀಪ್ ಸ್ಮೈಲಿಂಗ್, ನಗುತ್ತಾ ಇರು. ಕೀಪ್ ಸ್ಮೈಲಿಂಗ್ ಅಂದ್ರೆ ಯಾವಾಗಲೂ ನಗುತ್ತಾ ಇರು. ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಆಲ್ವೇಸ್ ಯಾವಾಗಲೂ ನಗುತ್ತಾ ಇರು ಅಂತ ಹೇಳಿ ಅರ್ಥ. ಲಿಸನ್ ಟು ಮೀ, ನನ್ನನ್ನು ಕೇಳಿಸ್ಕೊ, ಅಥವಾ ನನ್ನನ್ನ ಲಿಸನ್ ಟು ಮೀ ಅಂತಂದ್ರೆ ನನಗೆ ಕೇಳು ಅಥವಾ ನನ್ನನ್ನ ಕೇಳಿಸ್ಕೊ ಅಂತ ಕೂಡ ಅರ್ಥ ಬರುತ್ತೆ. ಲಿಫ್ಟ್ ದಟ್ ಅಪ್, ಅದನ್ನ ಎತ್ತು, ಅದನ್ನ ಮೇಲೆತ್ತು ಅಂತ ಹೇಳ್ಬೇಕಾಗ್ಯದ ಅಂತಂದ್ರೆ ಲಿಫ್ಟ್ ದಟ್ ಅಪ್, ಅದನ್ನ ಮೇಲೆತ್ತು ಅಂತೇಳಿ ಅರ್ಥ ಆಗುತ್ತೆ. ಲಿವ್ ಇಟ್ ಟು ಮೀ, ಅದನ್ನ ನನಗೆ ಬಿಟ್ಬಿಡು. ನಾವ್ ಅಂತೀವಲ್ಲ, ಅದೇ ಅದನ್ನ ನನಗೆ ಬಿಟ್ಬಿಡಪ್ಪ, ನಾನು ನೋಡ್ಕೊಳ್ತೀನಿ ಅಂತೀವಲ್ಲ, ಅದನ್ನ ಇಂಗ್ಲಿಷ್ ನಾಗ ಲಿವ್ ಇಟ್ ಮೀ, ಲಿವ್ ಇಟ್ ಟು ಮೀ, ಅದನ್ನು ನನಗೆ ಬಿಟ್ಬಿಡು, ನಾನು ನೋಡ್ಕೊಳ್ತೀನಿ ಅದೇನಾಗುತ್ತೆ ಅಂತ. ಓಕೆ, ಲುಕ್ ಎಟ್ ಹಿಮ್, ಅವನನ್ನು ನೋಡು. ಲುಕ್ ಎಟ್ ಹಿಮ್ ಅಂತಂದ್ರೆ ಅವನನ್ನು ನೋಡು ಅಂತ ಹೇಳಿ ಅರ್ಥ. ಲುಕ್ ಎಟ್ ಹಿಮ್, ಅವನನ್ನು ನೋಡು ಅಂತ ಹೇಳಿ ಅರ್ಥ. ಇಗ್ನೋರ್ ದಟ್, ಅದನ್ನ ನಿರ್ಲಕ್ಷಿಸು, ಅದನ್ನ ನೋಡಕ್ ಹೋಗ್ಬೇಡ, ಆ ಕಡೆ ಹೋಗಕ್ಕೆ ಹೋಗ್ಬೇಡ, ಅದನ್ನ ನಾವೇನಂತ ಕರಿತೀವಿ, ಇಗ್ನೋರ್ ದಟ್, ಅದನ್ನ ನೋಡಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಇನ್ಫಾರ್ಮ್ ಅಸ್, ನಮಗೆ ತಿಳಿಸ್ರಿ. ಇನ್ಫಾರ್ಮ್ ಅಸ್ ಅಂತಂದ್ರೆ ನಮಗೆ ತಿಳಿಸ್ರಿ. ಇವೆಲ್ಲ ನೋಡಿ ಸಣ್ಣ ಸಣ್ಣ ಸೆಂಟೆನ್ಸ್ ಇಂಗ್ಲಿಷ್ ನಲ್ಲಿ ದಿನ ಬಳಸ್ತಾ ಹೋಗ್ತೀವ್ರಿ. ಇದೇ ಸಣ್ಣ ಸಣ್ಣದನ್ನು ಕಲಿತೆ. ಓಕೆ, ದೊಡ್ಡದಾಗಿ ಮಾತಾಡ್ಲಿಕ್ಕೆ ಬರೋದು. ಇನ್ಫಾರ್ಮ್ ಮೀ ಅಂತಂದ್ರೆ ನನಗೆ ತಿಳಿಸು. ಇನ್ಫಾರ್ಮ್ ಅಸ್ ಅಂದ್ರೆ ನಮಗೆ ತಿಳಿಸು. ಓಕೆ, ಇನ್ಫಾರ್ಮ್ ಟು ಹಿಮ್, ಅವನಿಗೆ ತಿಳಿಸು. ನೋಡಿ, ಇನ್ಫಾರ್ಮ್ ಅನ್ನೋದಂತೆ, ಇನ್ಫಾರ್ಮ್ ಅನ್ನೋದಂತೆ. ಓಕೆ, ಈ ರೀತಿಯಾಗಿ ಬಳಸ್ತಾ ಹೋಗ್ತೀವಿ. ವರ್ಕ್ ಹಾರ್ಡ್, ಪರಿಶ್ರಮ ಮಾಡು, ಬಹಳ ಕಠಿಣ ಶ್ರಮ ವಹಿಸಿ ಕೆಲಸ ಮಾಡು. ವರ್ಕ್ ಹಾರ್ಡ್. ಓಕೆ, ಓಕೆ, ಯು ವರ್ಕ್ ಹಾರ್ಡ್, ನೀನು ಬಹಳ ಒಳ್ಳೆ ರೀತಿಯಿಂದ ಶ್ರಮ ಪಟ್ಟು ಕೆಲಸ ಮಾಡು ಅಂತ ಹೇಳ್ಬೋದು. ವೈಪ್ ಯುವರ್ ಫೇಸ್, ಮುಖ ಒರೆಸ್ಕೋ ಅಂತ ಹೇಳಿ ಅರ್ಥ. ಮುಖ ಒರೆಸಿಕೋ. ವೈಪ್ ಅಂತಂದ್ರೆ ಒರೆಸುವುದು ಅಂತ ಹೇಳಿ ಅರ್ಥ. ಉದಾಹರಣೆಗೆ ನಾನು ಏನ್ ಮಾಡ್ತೀನಿ, ಈಗ ಇಲ್ಲಿ ಇರ್ತಕ್ಕಂಥದ್ದನ್ನ ಬರ್ದಿದ್ದನ್ನ ಅಳಿಸ್ತಾ ಇದೀನಿ, ವೈಪ್ ಮಾಡ್ತಾ ಇದೀನಿ, ಅಳಿಸ್ತಾ ಇದೀನಿ, ಒರೆಸ್ತಾ ಇದೀನಿ ಅಂತ ಹೇಳಿ ಅರ್ಥ. ಅದಕ್ಕೆ ವೈಪ್. ಐ ಆಮ್ ವೈಪಿಂಗ್ ದ ಬೋರ್ಡ್, ನಾನು ಬೋರ್ಡ್ ಅನ್ನ ಒರೆಸ್ತಾ ಇದ್ದೀನಿ, ವೈಪ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅರ್ಥ. ಓಕೆ, ವೇಕಪ್, ಎದ್ದೇಳು. ಐ ವೇಕಪ್ ಫಾರ್ ಮಾರ್ನಿಂಗ್ 4 o'clock, ನಾನು 4 ಗಂಟೆಗೆ ಎದ್ದೇಳ್ತೀನಿ ಅಂತ ಅರ್ಥ. ಓಕೆ, ವೇಕಪ್ ಅಂತಂದ್ರೆ ಎದ್ದೇಳು. ಓಕೆ, ವೇಕ್ ಹಿಮ್ ಅಪ್, ಅವನನ್ನ ಎಬ್ಬಿಸು. ವೇಕ್ ಹಿಮ್ ಅಪ್, ಹಿಮ್ ಅಂದ್ರೆ ಅವನನ್ನ, ವೇಕ್ ಹಿಮ್ ಅಪ್ ಅಂದ್ರೆ ಅವನನ್ನ ಎಬ್ಬಿಸು ಅಂತ ಅರ್ಥ. ಈ ರೀತಿ ಚಿಕ್ಕ ಚಿಕ್ಕ ಸೆಂಟೆನ್ಸ್ ಗಳ ಮುಖಾಂತರವಾಗಿ ಇಂಗ್ಲಿಷ್ ಅನ್ನು ಕಲಿಯುವ ಪ್ರಯತ್ನ. ಥ್ಯಾಂಕ್ ಯು ವೆರಿ ಮಚ್. ಡೋಂಟ್ ಫರ್ಗೆಟ್ ಟು ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ವೆರಿ ಮಚ್.